परं सुखं सेवन्ते यत्पदं धीराः तं भजे वल्लभं श्रियः। किञ्च जीवैक्येऽपि भेदस्य विद्यमानत्वात् ईशता उपपद्यत इत्याशङ्कां परिहरन् तर्हि कियती सीमा परमात्मशक्त्या अघटितघटनकल्पनस्य इति मंदेन जिज्ञासिते सति आह ಈಶಸ್ಯೇತಿ. ಜೀವೈಕ್ಯ ಇದ್ದರೂ ಭೇದನೂ ಕೂಡ ಇರಬಹುದು. ಆದ್ದರಿಂದ ಜೀವಬ್ರಹ್ಮರು ಒಂದೇ ಅನ್ನೋದು ಸರಿ, ಪರಮಾತ್ಮನಲ್ಲಿ ಈಶತ್ವ ಇದೆ ಅನ್ನೋದು ಸರಿ ಅಂತ ಆಶಂಕಾವನ್ನು ಪರಿಹಾರ ಮಾಡಲಿಕ್ಕೋಸ್ಕರ ಕಿಯತಿ ಸೀಮಾ ಪರಮಾತ್ಮ ಶಕ್ತಿಯ ಅಘಟಿತ ಘಟನಾ ಕಲ್ಪನಸ್ಯ. ಈಗ ಅಘಟಿತ ಘಟನಾ ಶಕ್ತಿಯನ್ನು ಕಲ್ಪನೆ ಮಾಡಿ ಹೇಳ್ತಿರ್ತೀರಲ್ಲ ಎಲ್ಲ ಕಡೆಯಲ್ಲೂ, ಅದನ್ನು ಹ್ಯಾಕೆ ಕೂಡಿಸ್ತೀರಿ ಅಂತ ಕೇಳಿದರೆ, ಇಂದ್ರನಲ್ಲಿ ಇರುವಂಥ ಅನುಭವ ಎಲ್ಲ ಅರ್ಜುನದಲ್ಲಿ ಆಗಲ್ಲ. ಯಾಕೆ ಅಂತ ಕೇಳಿದರೆ ಅಘಟಿತ ಘಟನಾ ಶಕ್ತಿಯಿಂದ ಅಂತಂದ್ರಿ. ಅದನ್ನು ಅಘಟಿತ ಘಟನಾ ಶಕ್ತಿಯಿಂದ ಕೂಡಿಸೋದು ಹೇಗೋ ಹಾಗೆ ಜೀವಬ್ರಹ್ಮರು ಒಂದೇ ಅಂತ ಹೇಳಿಬಿಡ್ರಿ. ಪರಬ್ರಹ್ಮನಲ್ಲಿ ಸಾಮರ್ಥ್ಯ ಇದೆಯಲ್ಲ, ಈಶತ್ವ ಇದೆಯಲ್ಲ, ಅದು ಜೀವನದಲ್ಲಿ ಬರಬೇಕಾಗ್ತದೆ ಅಂತ ಏನಾದರೂ ನಾವು ಪ್ರಶ್ನೆ ಕೇಳಿದರೆ, ಜೀವನದಲ್ಲಿ ಬರದೇ ಇರೋ ಹಾಗೆ ಭಗವಂತನೇ ನೋಡ್ಕೊಳ್ತಾನೆ ಅವನ ಅಘಟಿತ ಘಟನಾ ಶಕ್ತಿಯಿಂದ ಅಂತ ಹೇಳಿಬಿಟ್ರೆ ಆಯ್ತಪ್ಪ. ಹೀಗೆ ಜೀವಬ್ರಹ್ಮರ ಐಕ್ಯನೂ ಒಪ್ಪೋಣ ಹಾಗಾದರೆ ಬ್ರಹ್ಮನಲ್ಲಿರುವಂತಹ ಗುಣಪೂರ್ಣತ್ವ, ನಿರ್ದುಃಖತ್ವ ಎಲ್ಲ ಜೀವನಲ್ಲಿ ಯಾಕೆ ಬರ್ತಿಲ್ಲ ಅಂತ ತಾನೇ ನೀವು ಪ್ರಶ್ನೆ ಕೇಳ್ತೀರಿ. ಅಘಟಿತ ಘಟನಾ ಶಕ್ತಿ ಇದ್ದದ್ರಿಂದ ಬರ್ತಿಲ್ಲ ಅಂದ್ಬಿಡೋದು. ಅದಕ್ಕೆ ಉತ್ತರ ಕೊಡಲಿಕ್ಕೋಸ್ಕರ ಈ ಅನುವ್ಯಾಖ್ಯಾನ ಬಂತು. ಈಶತ್ವೇ ನೀಶ ಭೇದೇನ ಶ್ರುತ್ಯಾ ಸಮ್ಯಕ್ ಪ್ರಕಾಶಿತೆ ಅಯುಕ್ತಮಪಿ ಚಾನ್ಯತ್ರ ಯುಕ್ತಂ ಭವತಿ ತದ್ಬಲಾತ್ ಅತೋನ್ಯತ್ರಾಪಿ ಯದೃಷ್ಟಂ ತದೀಶೇನೈವ ಕಲ್ಪ್ಯತೆ. ಶ್ರುತ್ಯಾ ಭಾಸಾಪ್ತಮಪಿ ನ ಈಶತ್ವ ಪರಿಪಂಥಿಯತ್. ನೋಡಿದ್ರೆ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಅತ್ರ ಈಶಭೇದೇನ ಅಂಗೀಕೃತೇನ ಏವ ಈಶತ್ವಂ ಶ್ರುತ್ಯಾ ಸಮ್ಯಕ್ ಪ್ರಕಾಶಿತಂ ಭವತಿ ಇತಿ ವದತಾ ಶ್ರುತಿವಿರೋಧ ಪರಿಹೃತಃ. ಈಗ ಈಶ ಮತ್ತು ಜೀವನನ್ನು ಭೇದ ಅಂತ ಒಪ್ಪಿದಲ್ಲಿ ಆ ಭಗವಂತ ಸಾಮರ್ಥ್ಯವುಳ್ಳವ ಅಂತನ್ನೋದೇನಿದೆ ಅಲ್ಲ, ಅದು ಶ್ರುತಿಯಿಂದ ಚೆನ್ನಾಗಿ ಹೇಳಲ್ಪಟ್ಟಿದೆ ಅಂತಂದ ಮೇಲೆ ಪುನಃ ಈಶೈಕ್ಯವನ್ನು ಒಪ್ಪಿದ್ರಿ ಅಂತಾದರೆ ಶ್ರುತಿ ವಿರೋಧ ಬಂದೇ ಬರ್ತದೆ. ಅದನ್ನು ಸಮರ್ಥನೆ ಮಾಡಿ ತೋರಿಸ್ತಾರೆ ನೋಡ್ರಿ. ಯದಿ ಜೀವ ಪರಮಾತ್ಮ ಐಕ್ಯಂ ತಾತ್ವಿಕಂ ತದಾ ನಿರವಕಾಶ ಅನುಮಾನ ವಿರುದ್ಧ ಶ್ರುತಿ ಉಪಚರಿತಾರ್ಥ ಭವಂತಿ ನ ಈಶತ್ವಂ ವ್ಯವಸ್ಥಾಪಯೇತ್ ಇತಿ ಸುಸ್ಥಃ ಸ್ವಾರ್ಥಾನುಮಾನ ಪ್ರಸಂಗ ಇತಿ. ನೋಡಿ, ಇದನ್ನು ಅಂಡರ್ಲೈನ್ ಮಾಡಿಕೊಡ್ರಿ, ಸ್ಪಷ್ಟ ಗೊತ್ತಾಗ್ತದೆ. ಒಂದು ವೇಳೆ ಜೀವ ಪರಮಾತ್ಮರ ಐಕ್ಯ ಅನ್ನೋದು ತಾತ್ವಿಕ ಅಂತಾದರೆ ಆಗ ನಿರವಕಾಶವಾದ ಐಕ್ಯ ಸಾಧಿಸುವ ಅನುಮಾನಕ್ಕೆ ವಿರುದ್ಧವಾಗ್ತದೆ ಶ್ರುತಿ. ಅಂಥ ಶ್ರುತಿಯನ್ನು ಉಪಚರಿತಾರ್ಥ ಅಂತ ಮಾಡಬೇಕಂದ್ರೆ, ಉಪಚರಿತಾರ್ಥ ಅಂದರೆ ಅಮುಖ್ಯ ಅರ್ಥ ಅಂತ ಆಗ್ತದೆ. ಅದು ಈಶತ್ವವನ್ನು ವ್ಯವಸ್ಥಾಪನೆ ಮಾಡಲಿಕ್ಕೆ ಸಮರ್ಥ ಆಗಲ್ಲ. ಏನಾಗಿದೆ ಗೊತ್ತಾ, ಶ್ರುತಿ ಭಗವಂತನಲ್ಲಿ ಈಶತ್ವವನ್ನು ಹೇಳ್ತಾ ಇದೆ. ಭಗವಂತನಲ್ಲಿ ಏನು ಹೇಳ್ತಾ ಇದೆ ಶ್ರುತಿ?
ಹಾಂ, ಅನುಮಾನ ಭಾಸ್ಕರಾಚಾರ್ಯ ಮಾಡಿದ್ದು ಅದು ಜೀವ ಪರಮಾತ್ಮರ ಐಕ್ಯವನ್ನು ಸಮರ್ಥಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದೆ. ಆಯಿತಾ? ಈಗ ಜೀವ ಪರಮಾತ್ಮರ ಐಕ್ಯವೇ ಭಾಸ್ಕರಾಚಾರ್ಯರು ಹೇಳುವಂತೆಯೇ ತಾತ್ವಿಕ ಅಂದರೆ ಪಾರಮಾರ್ಥಿಕ ಅಂತ ಆಗಿಬಿಟ್ರೆ, ನಿರವಕಾಶ ಅನುಮಾನಕ್ಕೆ ವಿರುದ್ಧವಾದಂತಹ ಏನು ಶ್ರುತಿ ಇದೆ, ಈಶತ್ವವನ್ನು ಬೋಧಿಸುವ ಶ್ರುತಿ, ಅದು ಗೌಣವಾಗಿ ಅರ್ಥ ಮಾಡಬೇಕಾಯ್ತು ತಾನೆ. ಅವಾಗ ಈಶತ್ವವನ್ನು ವ್ಯವಸ್ಥೆ ಮಾಡಲಿಕ್ಕೆ ಬರಲ್ಲ ನಿಮಗೆ. ಈಶತ್ವ ಇದ್ದರೆ ಐಕ್ಯ ಕೂಡಿಸ್ಲಿಕ್ಕೆ ಬರಲ್ಲ, ಐಕ್ಯ ಇದ್ದರೆ ವಿರುದ್ಧವೆರಡು. ಈ ರೀತಿ ಸಮಸ್ಯೆ ಅವರಿಗೆ ಉಂಟಾಗ್ತದೆ. ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡೇ ಆಚಾರ್ಯರು ಈಶತ್ವೇ ಅನೀಶಭೇದೇನ ಶ್ರುತ್ಯ ಸಮ್ಯಕ್ ಪ್ರಕಾಶಿತೆ ಅಂತ ಅದಕ್ಕೆ ಅಂದರು. ಸಮ್ಯಕ್ ಅನೀಶಭೇದೇನ ನತು ಭೇದ ಮಾತ್ರೇಣ ಇತಿವಾ. ಸಮ್ಯಕ್ ಅನೀಶಭೇದೇನ, ಚೆನ್ನಾಗಿ ಅನೀಶದಿಂದ ಭೇದವನ್ನು ಸಮರ್ಥನೆ ಮಾಡೇ ಬಿಡ್ತದೆ. ತಥಾಚ ಭೇದೇನ ಈಶತಾ ಉಪಪತ್ಸ್ಯತ ಇತಿ ನಿರಸ್ತಂ. ಭೇದ ಇದ್ದದ್ರಿಂದ ಈಶತ್ವ ಕೂಡಿಸ್ತೇನೆ ಅಂತನ್ನುವಂಥ ಅಭಿಪ್ರಾಯವನ್ನು ಅವ್ರು ಏನು ಹೇಳ್ತಾ ಇದ್ದಾರೆ ಅದು ಖಂಡಿತ ಆಯಿತು. ಅನೀಶತಾ ಹೇತೋ ಅಭೇದಸ್ಯ ವಿದ್ಯಮಾನತ್ವಾತ್. ನೋಡಿದ್ರ, ಈಶತ್ವವನ್ನು ಕೂಡಿಸ್ಲಿಕ್ಕೆ ಬರೋದೇ ಇಲ್ಲ. ಯಾಕೆಂದರೆ ಅನೀಶತ್ವ ಅನ್ನುವಂಥ ಕಾರಣನೇ ಇಟ್ಕೊಂಡು ಅಭೇದ ಹೊರಟಿರ್ತದೆ ಯಾವಾಗಲೂ ಕೂಡ. ಒಟ್ಟಾರೆ ತಾತ್ಪರ್ಯ ಅಭೇದ ಇದೆ ಅಂದರೆ ಭೇದ ಹೇಳಲಿಕ್ಕೆ ಅವಕಾಶ. ಅಭೇದಕ್ಕೆ ಕಾರಣ ಭೇದಕ್ಕೆ ಕಾರಣ ಬೇರೆ ಬೇರೆಯೇ ಇರ್ತಾವೆ ಯಾವಾಗಲೂ. ಭೇದ ಕಾರಣ ಇದ್ದರೆ ಅಭೇದ ಹೇಳಲಿಕ್ಕೆ ಬರಲ್ಲ, ಅಭೇದಕ್ಕೆ ಕಾರಣ ಇದ್ದರೆ ಬರಲ್ಲ. ಇದೇ ಸಮಸ್ಯೆ ಆಗಿರೋದು. ಕಿಮ್ ಅಭೇದೇನ ಅನೀಶತಾ ಅಸ್ತು ಉತ ಭೇದೇನವಾ ಮಾಭೂತಿಥಿ ಸಂದೇಹ ನಿವಾರಣಾತ್. ನೋಡ್ರಿ, ನೆನಪಿಟ್ಟುಕೊಳ್ರಿ, ಜೀವಬ್ರಹ್ಮರಿಗೆ ಅಭೇದನೆ ಇದ್ದದ್ರಿಂದ, ಅಭೇದನೆ ಇದ್ದದ್ರಿಂದ ಅನೀಶತ್ವವೇ ಪರಮಾತ್ಮನಲ್ಲಿ ಬರಲಿ ಅಂತ ಅನ್ಬೇಕೋ, ಅಥವಾ ಜೀವಬ್ರಹ್ಮರಲ್ಲಿ ಭೇದ ಇದ್ದದ್ರಿಂದ ಭಗವಂತನಲ್ಲಿ ಈಶತ್ವ ಬರಬೇಕು ಅಂತ ಹೇಳಬೇಕೋ? ಈ ಸಂಶಯ ಯಾಕೆ ಪರಿಹಾರ ಮಾಡೋದು? ಅಭೇದ ಒಪ್ಪಿದರೆ ಜೀವನಲ್ಲಿರುವಂತೆ ದೇವರು ಕೂಡ ಅನೀಶನಾಗಬೇಕು. ಭೇದ ಒಪ್ಪಿದರೆ ಜೀವ ಬೇರೆ ಪರಮಾತ್ಮ ಬೇರೆ ಅಂತ ಭೇದ ಒಪ್ಪಿಬಿಟ್ರೆ ಆವಾಗ ಜೀವನಲ್ಲಿ ಮಾತ್ರ ಈಶತ್ವ, ಜೀವನಲ್ಲಿ ಮಾತ್ರ ಇದು ಪರಮಾತ್ಮನಲ್ಲಿ ಮಾತ್ರ ಕೂಡಿಸ್ಬೋದು. ನೀವು ಎರಡನ್ನೂ ಕೂಡಿಸೋ ಸಾಹಸ ಮಾಡಲಿಕ್ಕೆ ಹೊರಟ್ರೆ ಸಂದೇಹ ಬದುಕು ಕೂತ್ಬಿಡ್ತದೆ. ಜೀವ ಮತ್ತು ಪರಬ್ರಹ್ಮರು ಒಂದೇ ಆದ್ದರಿಂದ ಜೀವ ಹೇಗೆ ಅನೀಶನೋ ದೇವರನ್ನು ಹಾಗೆ ಅನೀಶ ಅನ್ನೋಣವೋ? ನೋಡ್ರಿ, ಒಂದು ಸಂಶಯ. ಜೀವ ಮತ್ತು ಪರಬ್ರಹ್ಮನಲ್ಲಿ ಭೇದನೂ ಒಪ್ಪಿರೋದ್ರಿಂದ ಭಾಸ್ಕರರು ಜೀವನಲ್ಲಿ ಮತ್ತು ಪರಬ್ರಹ್ಮರಲ್ಲಿ ಭೇದ ಒಪ್ಪಿದ್ದರಿಂದಲೇ ಈಶತ್ವ ಜೀವನಲ್ಲೇ ಹೇಳಬೇಕು, ಅನೀಶತ್ವವನ್ನು ಪರಬ್ರಹ್ಮನಲ್ಲೇ ಹೇಳಬೇಕು ಅಂತ ಭೇದನೇ ಹೇಳೋಣವೋ ಅಂತ ಸಂಶಯ ಬರ್ತದೆ ಹೊರತು ನೀವು ತೋರಿಸಿದಂತೆ ಹೇಳಲಿಕ್ಕೆ ಅವಕಾಶ ಇಲ್ಲ. ಅದಕ್ಕೆ ಅನ್ಯತ್ರ ಅಂದರೆ ಈಶ್ವರನನ್ನು ಬಿಟ್ಟು ಬೇರೆ ಕಡೆಯಲ್ಲೂ ಸಂಶಯ ಬರಲಿಕ್ಕೆ ಅವಕಾಶ ಇದೆ. ಅಯುಕ್ತಂ ಅಂದರೆ ಪರಸ್ಪರ ಪರಿಹಾರೇಣ ವರ್ತಮಾನಮಪಿ ಯುಕ್ತಂ ಭವತಿ ಅಂತ ಅರ್ಥ. ಯಾವುದು ಪರಸ್ಪರ ಪರಿಹಾರೇಣನೇ ಇರ್ತದೋ, ಒಂದು ಇದ್ದಲ್ಲಿ ಒಂದು ಇರೋದಿಲ್ವೋ ಅದನ್ನು ಹಾಗೆ ಕೂಡಿಸ್ಬೇಕೇ ಹೊರತು ಎರಡನ್ನೂ ಒಂದು ಅಂತ ಕೂಡಿಸ್ಲಿಕ್ಕೆ ಅವಕಾಶ. ಈಶ್ವರ ಇತಿ ಶೇಷ ಅಂದರೆ ತದ್ಬಲಾತ್ ಈಶತ್ವ ಬಲಾತ್. ಬಹಳ ಸ್ಪಷ್ಟವಾಗಿ ಹೇಳಿದ್ರು ಆಚಾರ್ಯ. ಈಶತ್ವ ಇರೋದ್ರಿಂದಲೇ ಅವನನ್ನು ಒಂದು ಅಂತನ್ಲಿಕ್ಕೆ ಬರಲ್ಲ. ಅತಃ ಪರಮೇಶ್ವರಾತ್ ಈಶೇನ ಇತಿ ಭಾವಪ್ರಧಾನ ನಿರ್ದೇಶ ಕಲ್ಪ್ಯತೆ ಅಂದರೆ ಯುಕ್ತತ. ಅತಃ ಪರಮೇಶ್ವರಾತ್ ಅನ್ಯತ್ರಾಪಿ ಯದೃಷ್ಟಂ ತದ್ ಈಶೇನೈವ ಕಲ್ಪ್ಯತೆ. ಅಂದರೆ ಬೇರೆ ಕಡೆಯಲ್ಲಿ ಏನು ಕಂಡಿದೆ
ಅದನ್ನು ಇಲ್ಲಿಯೂ ಕೂಡ ಈಶತ್ವ ಇದ್ದದ್ರಿಂದಲೇ ಭೇದ ಇದೆ ಅಂತ ಒಪ್ಪಿಸ್ತೇವೆ. ಶ್ರುತ್ಯಾಭಾಸಾಪ್ತಂ ಅಪಿ ನಹಿ ಈಶತ್ವ ಪರಿಪಂಥೀಯತ್ ವಸ್ತುವೃತ್ಯಪೇಕ್ಷೆಯ ಅಂತ ಅರ್ಥ. ಉಕ್ತಸ್ಯ ಅಪವಾದ ಶ್ರುತಿ ಇತಿ ಅಂತ. ಎಲ್ಲಿ ಶ್ರುತಿಗೆ ವಿರುದ್ಧವಾಗಿ ಅರ್ಥ ಕಂಡು ಬರ್ತದೆ, ಅದು ಈಶತ್ವಕ್ಕೆ ವಿರುದ್ಧ ಆಗಿತ್ತು ಅಂತಂದರೆ ಅದನ್ನು ಬಿಡಲೇಬೇಕಾಗ್ತದೆ. ಈಶತ್ವಕ್ಕೆ ವಿರುದ್ಧ ಆಗಿಲ್ಲ ಅಂತಾದರೆ ಮಾತ್ರ ಶ್ರುತಿಗೆ ಅನುಗುಣವಾಗಿ ಅದನ್ನು ವ್ಯಾಖ್ಯಾನ ಮಾಡಬೇಕಾಗ್ತದೆ. ಇಷ್ಟು ಅರ್ಥ ನೋಡ್ರಿ. ಎಲ್ಲದಕ್ಕಿಂತ ಯಾವಾಗಲೂ ಶ್ರುತಿಗೆ ಅನುಗುಣವಾದ ಅರ್ಥವನ್ನು ಮಾಡಲೇಬೇಕಲ್ವಾ. ಅದಕ್ಕೆ ವಿರುದ್ಧವಾಗಿ ನಿಮ್ಮ ಅನುಮಾನವನ್ನು ನೀವೇ ಮತದಲ್ಲಿ ಕಲ್ಪನಾ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ಶ್ರುತಿನ ಯೋಜಿಸ್ತೇನೆ ಅಂತ ಎಂದೂ ಕೂಡ ಇದೇ ತಾನೇ ಸಿದ್ಧಾಂತ. ಸಹಜವಾಗಿದೆ. ಭಾಸ್ಕರಾಚಾರ್ಯರಿಗೆ ಒಂದು ಹಠ ಏನು ಅಂದರೆ, ಏನಾದರೂ ಮಾಡಿ ಒಟ್ಟು ಜೀವಬ್ರಹ್ಮರ ಐಕ್ಯವನ್ನು ಕೂಡ ಒಪ್ಪಿಸ್ಬೇಕು ಅಂತ. ಭೇದ ಅಂತೂ ನೀವೀಗ ಆಲ್ರೆಡಿ ಒಪ್ಪೇ ಇದ್ದೀರಿ. ಐಕ್ಯ ಒಂದನ್ನು ಒಪ್ಪಿಸಿಬಿಟ್ರೆ ನಾವು ಕೃತಾರ್ಥ ಭೇದ ಒಪ್ಕೊಂಡೇ ಇದ್ದೀರಿ ನೀವು. ಐಕ್ಯವನ್ನು ಒಂದು ಒಪ್ಪಿಸಿಬಿಟ್ರೆ ಕೃತಾರ್ಥ ಆಗ್ತೇವೆ ಅಂತ ಕೂತಿದ್ದಾರೆ ಅವರು. ಅದು ಅವ್ರ ಕೈಯಲ್ಲಿ ಆಗ್ತಾ ಇಲ್ಲ. ಅದು ಹೇಗೆ ಒಪ್ಪಿಸ್ತೀರಿ ಮಾರಾಯ ಅಂತಾರೆ ಆಚಾರ್ಯ. ಈಗ ಇಡೀ ಅನುವ್ಯಾಖ್ಯಾನದ ಸಾರಾಂಶವನ್ನು ಈ ಪ್ಯಾರಾಗ್ರಾಫ್ನಲ್ಲಿ ಬರೀತಾರೆ. ಎಷ್ಟು ಚೆನ್ನಾಗಿ ಬರೀತಾರೆ ನೋಡ್ರಿ ಟೀಕಾಕೃತ್ಪಾದರು. ಅಯಮರ್ಥ ಅಂದರೆ ಇಡೀ ಅನುವ್ಯಾಖ್ಯಾನದಲ್ಲಿ ಏನು ವಿವರಣೆ ಕೊಟ್ಟರು ಅದನ್ನು ಸಂಗ್ರಹಿಸಿ ಬರೀತಾರೆ. ಎಲ್ಲಿ ಯಾವಾಗ ಹೇಗೆ ಶ್ರುತಿಗಳನ್ನು ಅರ್ಥೈಸಬೇಕು ಅಂತ ನಿಮಗೆ ಗೊತ್ತಾಗ್ತದೆ. ಈಗ ಯತ್ ಕ್ವಚಿದ್ ವಿರುದ್ಧಮಿವ ಪ್ರತೀಯಮಾನಂ ಅಪಿ ಈಶ್ವರೇ ತದಿತರತ್ರ ವಾ ಪ್ರಮಾಣಸಿದ್ಧಂ ಐಶ್ವರ್ಯ ವಿರೋಧಿ ಚ ನ ಭವತಿ. ಯಥಾ ಅಣುತ್ವ ಮಹತ್ವ ಯೌಗಪದ್ಯಾದಿ ಯಥಾ ವಾ ಅರ್ಜುನಾದೀನಾಂ ಅಶೇಷ ಅನುಸಂಧಾನಾಭಾವ ತತ್ಸರ್ವಂ ಐಶ್ವರ್ಯಬಲೇನ ಘಟತ ಇತ್ಯಂಗೀಕಾರ್ಯ. ಸ್ವಲ್ಪ ಅರ್ಥೈಸ್ಕೊಡ್ರಿ. ಕೇಳಿಸ್ತಾ ಇದೆ ಎಲ್ಲ ಸರಿಯಾಗಿ ನನ್ನ ಮಾತು? ಈಗ ಈ ಅಘಟಿತ ಘಟನಾ ಶಕ್ತಿ ಅಂತೇನದಲ್ಲ, ಇದನ್ನು ಎಲ್ಲಿ ಕಲ್ಪನೆ ಮಾಡಬೇಕು ಎಲ್ಲಿ ಕಲ್ಪನೆ ಮಾಡಬಾರ್ದು ಅನ್ನೋದು ಹೇಳ್ಕೊಡ್ತಾರೆ ಜಯತೀರ್ಥರು. ತಲೆಗೆ ಬಂದಾಗ ಕಲ್ಪನೆ ಮಾಡಿಬಿಡಬಾರ್ದು. ಇದು ಹೀಗ್ಯಾಕ್ರಿ ಆಗ್ಲಿಕ್ಕತ್ತದಂದ್ರೆ ಅಘಟಿತ ಘಟನಾ ಅಂದ್ಬಿಡಬಾರ್ದು. ಹಾಗಾದರೆ ಅವ್ಯವಸ್ಥೆ ಆಗ್ತದೆ. ಅದಕ್ಕೆ ಅದು ಎಂಥ ಸಂದರ್ಭದೊಳಗೆ ಭಗವಂತನ ಅಚಿಂತ್ಯ ಶಕ್ತಿ ಅಘಟಿತ ಘಟನಾ ಶಕ್ತಿಗಳನ್ನು ನಾವು ಹೇಳಬೇಕು ತಿಳಿಬೇಕು ಅನ್ನೋದನ್ನು ಹೇಳ್ಕೊಡ್ತಾರೆ. ಯತ್ಕೊಚಿದ್ ವಿರುದ್ಧಮಿವ ಪ್ರತೀಯಮಾನಂ. ನೋಡಿದ್ರ ಯಾವುದೋ ಒಂದು ಸಂದರ್ಭಗಳಲ್ಲಿ ಅಥವಾ ಯಾವುದೋ ಒಂದು ಸ್ಥಳದಲ್ಲಿ ವಿರುದ್ಧವೋ ಅಂತ ನಮಗೆ ಕಂಡು ಬರ್ತಾ ಇರ್ತದೆ. ಅದು ಭಗವಂತನಲ್ಲೇ ಇರ್ಬೋದು ಅಥವಾ ಬೇರೆ ಕಡೆಯಲ್ಲೇ ಇರ್ಬೋದು. ಪ್ರಮಾಣ ಸಿದ್ಧಾಂತ ಆಗಿ ಐಶ್ವರ್ಯಕ್ಕೆ ವಿರೋಧಿ ಅಂತ ಆಗೋದಿಲ್ಲ. ಆವಾಗ ಪ್ರಮಾಣ ಸಿದ್ಧಾಂತ ಆಗಿದ್ದರೆ ಅದು ಐಶ್ವರ್ಯಕ್ಕೆ ವಿರೋಧಿ ಅಂತ ಆಗೋದಿಲ್ಲ. ನೋಡಿದ್ರ ಉದಾಹರಣೆ ಕೊಡ್ತಾರೆ. ಯಥಾ ಅಣುತ್ವ ಮಹತ್ವ ಯೌಗಪದ್ಯಾದಿ. ಈಗ ಲೋಕದೊಳಗೆ ಅಣುತ್ವ ಹಾಗೂ ಮಹತ್ವಗಳು ಬೇರೆ ಬೇರೆಯಾಗೇ ಇದೆ. ಆದರೆ ಭಗವಂತನಲ್ಲಿ ಮಾತ್ರ ಅವು ಗಮನಿಸಿದ್ರ ಯತ್ಕೊಚಿದ್ ವಿರುದ್ಧಮಿವ ಪ್ರತೀಯಮಾನಂ. ಅಣುತ್ವ ಮಹತ್ವಗಳು ವಿರುದ್ಧವೋ ಎಂಬಂತೆ ಪ್ರತೀಯಮಾನವಾಗ್ತಾ ಇರ್ತದೆ. ಈಶ್ವರನಲ್ಲಿಯೂ ಇರ್ಬೋದು ತದಿತರತ್ರದಲ್ಲಿಯೂ ಇರ್ಬೋದು. ಆದರೆ ಅದು ಪ್ರಮಾಣ ಸಿದ್ಧ ಆಗಿದೆ. ಅವೇನಾಗಿದೆ? ಅವು ವೇದದಲ್ಲೇ ಹೇಳಿಬಿಡ್ತದೆ. ಭಗವಂತ ಅಣುವಿಗೆ ಅಣು ಇದ್ದಾನೆ, ಮಹತ್ತಿಗಿಂತ ಮಹತ್ತಿದ್ದಾನೆ, ಅಣುಗಿಂತ ಅಣು ಇದ್ದಾನೆ. ಹಾಗಾದರೆ ಅಣುತ್ವ ಹಾಗೂ ಮಹತ್ವಗಳು ವಿರುದ್ಧ ಅಂತ ಕಂಡು ಬಂದರೂ ಭಗವಂತನ ವಿಷಯದಲ್ಲಿ ಪ್ರಮಾಣದಿಂದ ಸಿದ್ಧ. ಹೀಗಾಗಿ ಅಲ್ಲಿ ಅಘಟಿತ ಘಟನಾ ಶಕ್ತಿಯಿಂದ ಕೂಡಿಸ್ಕೊಂಡಿದ್ದಾನೆ ಅಂತಂದರೆ ಆ ವಿರೋಧ ಬರೋದಿಲ್ಲ. ಅಲ್ಲಿ ಆ ವಿರೋಧ ಅಲ್ಲಿ ಅವೆರಡಕ್ಕೂ ವಿರೋಧ ಅಂತ ಅನ್ನಬಾರ್ದು.
ಇಂಥ ಸಂದರ್ಭಗಳಲ್ಲಿ ಅಘಟಿತ ಘಟನಾ ಶಕ್ತಿಯನ್ನು ತೋರಿಸ್ತದೆ. ಅಥವಾ ಇನ್ನೂ ಒಂದು ಉದಾಹರಣೆ, ಅರ್ಜುನನಲ್ಲಿ ಇಂದ್ರನಲ್ಲಿರುವಂಥ ಎಲ್ಲ ಅವನು ಅನುಭವಿಸುವ ಅನುಸಂಧಾನ ಬರಲ್ಲ ಇವನಿಗೆ, ಅರ್ಜುನನಿಗೆ. ಹಿಂದೆ ಹೇಳಿದ್ನಲ್ಲ, ಅರ್ಜುನಾದೀನಾಂ ಅಶೇಷ ಅನುಸಂಧಾನಾಭಾವ. ಅರ್ಜುನನಲ್ಲಿ ಇಂದ್ರನಲ್ಲಿರುವ ಎಲ್ಲ ಅನುಸಂಧಾನಗಳು ಇರಬೇಕು ಅಂತಿಲ್ಲ. ಹ್ಯಾಕೆ ಕೂಡಿಸ್ತೀನಿ? ಚೇತನ ಒಬ್ಬನೇ ಆದರೂ ಅಲ್ಲಿ ಭಗವಂತನ ಅಚಿಂತ್ಯ ಶಕ್ತಿಯಿಂದಲೇ ವ್ಯವಸ್ಥೆ ಮಾಡ್ತದೆ. ಇಂಥ ಸಂದರ್ಭದಲ್ಲಿ ಪ್ರಮಾಣ ಇದ್ದದ್ರಿಂದ. ತತ್ಸರ್ವಂ ಐಶ್ವರ್ಯ ಬಲೇನ ಘಟತೆ ಇತ್ಯಂಗೀಕಾರ್ಯಂ. ನೋಡಿದ್ರ, ಪ್ರಮಾಣ ಸಿದ್ಧಾಂತ ಆದಾಗ ಅಲ್ಲಿ ವಿರೋಧ ಮೇಲ್ನೋಟಕ್ಕೆ ಕಂಡು ಬಂದರೂ ಕೂಡ ಅದನ್ನು ಅಚಿಂತ್ಯ ಐಶ್ವರ್ಯ ಶಕ್ತಿಯಿಂದ ಅದನ್ನು ನಾವು ಕೂಡಿಸ್ತದೆ ಅಂತ ಹೇಳಬೇಕು. ನತು ನಿರಾಕಾರ್ಯಂ. ಅಂಥ ಸಂದರ್ಭದೊಳಗೆ ನಿರಾಕರಣೆ ಮಾಡಲಿಕ್ಕೆ ಅವಕಾಶ ಇಲ್ಲ, ಪ್ರಮಾಣ ಸಿದ್ಧ ಆದದ್ದಕ್ಕೆ. ಯತ್ ಪುನಃ ಅಪ್ರಮಿತಂ ತದ್ ಈಶ್ವರ ಐಶ್ವರ್ಯ ಅವಿರುದ್ಧಮಪಿ ನ ಕಲ್ಪನೀಯಂ. ಯಾವುದು ನಮಗೆ ಪ್ರಮಿತನೇ ಅಲ್ವೋ ಅಂಥವುಗಳನ್ನು ತಗೊಂಡು ಈಶ್ವರನ ಐಶ್ವರ್ಯಕ್ಕೆ ಅವಿರುದ್ಧ ಅಂತ ಅನಿಸಿದ್ರೂ ನಾವು ಅದನ್ನು ಕಲ್ಪನಾ ಮಾಡಬಾರ್ದು. ಉದಾಹರಣೆ ಕೊಡ್ತಾರೆ, ನೋಡಿದ್ರ, ಶಶವಿಷಾಣಾದಿ ಕಲ್ಪನಾಪತ್ತೇ. ಹಂಗೆ ಒಂದು ವೇಳೆ ಮಾಡೋದಾದರೆ ಅಪ್ರಮಿತವಾದ ವಿಷಯದಲ್ಲಿಯೂ ಕೂಡ ಈಶ್ವರನ ಶಕ್ತಿಯಿಂದ ಕೂಡಿಸ್ತೇವೆ, ಈಶ್ವರನ ಶಕ್ತಿ ಇದ್ದದ್ದಕ್ಕೆ ಅದನ್ನು ಅವಿರುದ್ಧ ಅಂತೇವೆ ಅಂತ ಮಾಡಲಿಕ್ಕೆ ಹೋದರೆ ಶಶವಿಷಾಣ ಕಲ್ಪನಾ ಮಾಡಬೇಕಾಗ್ತದೆ. ಅವಕಾಶ ಇದೆನಾ? ಹಾಗೆ ಈಶ್ವರನ ಅಚಿಂತ್ಯ ಶಕ್ತಿಯಿಂದ ಶಶವಿಷಾಣವೂ ಹುಡ್ತದೆ ಅಂದ್ಬಿಡ್ರಿ. ಯಾಕಂದ್ರೆ ದೇವ್ರಿಗೆ ಅಚಿಂತ್ಯ ಶಕ್ತಿ ಅದನೋ ಇಲ್ಲೋ? ಹಾಗಾದರೆ ಮೊಲದ ಕೊಂಬನು ಅದ ಅಂತ ಹುಟ್ಟಿಸ್ರಿ. ಮತ್ತು ಅವನ ಅಚಿಂತ್ಯ ಶಕ್ತಿಯಿಂದ ಮೊಲದ ಕೊಂಬನ ಸೃಷ್ಟಿ ಮಾಡ್ತಾನೆ ಅಂತಂದ್ರಿ. ಅದಕ್ಕೆ ಹೇಳಿ, ಅದಕ್ಕೆ ಯತ್ ಪುನಃ ಅಪ್ರಮಿತಂ ಯಚ್ಚ ಪ್ರಮಿತಮಪಿ. ಇನ್ನು ನೋಡ್ರಿ, ಅಪ್ರಮಿತ ಅಂತಾದಾಗ ಅದನ್ನು ಈಶ್ವರ ಐಶ್ವರ್ಯಕ್ಕೆ ವಿರುದ್ಧವೇ ಅದು ಅವಿರುದ್ಧ ಅಂತ ಅಲ್ಲಿ ಕಲ್ಪನಾ ಮಾಡಲಿಕ್ಕೆ ಅವಕಾಶ ಇಲ್ಲ. ಶಶವಿಷಾಣ ಕಲ್ಪನಾ ಮಾಡೋ ಪ್ರಸಂಗ ಬಂದೀತು ಅಂತ ಸ್ಪಷ್ಟಪಡಿಸಿದರು. ಯಚ್ಚ ಪ್ರಮಿತಮಪಿ. ನೋಡಿದ್ರ, ಇಲ್ಲಿ ನೋಡ್ರಿ ವಿಶೇಷ. ಯಚ್ಚ ಪ್ರಮಿತಮಪಿ ಈಶ್ವರ ಐಶ್ವರ್ಯ ವಿರೋಧಿ ತನ್ನ ಕಲ್ಪನೀಯಮೇವ. ಯಾವುದು ನಮಗೆ ಪ್ರಮಿತ ಅಂತ ಅನಿಸಿದರೂ ಕೂಡ ಈಶ್ವರನ ಶಕ್ತಿಗೆ ವಿರುದ್ಧ ಅಂತ ಅನ್ನಿಸ್ತದೆ, ಅದನ್ನು ಕಲ್ಪನೆನೇ ಮಾಡಬಾರ್ದಂತೆ. ಕಲ್ಪಕ ವಿಘಾತಕತ್ವಾತ್. ಕಲ್ಪನಾ ಮಾಡಲಿಕ್ಕೆ ಯಾವುದನ್ನು ತಗೊಳ್ತಿರ್ತೀರೋ ಅದೇ ಮೊದಲು ನಾಶ ಆಗಿಬಿಡ್ತದೆ. ಅಪ್ರಮಿತ ಅನ್ನೋ ಪ್ರಮಿತ ಅಂತಾದರೂ ಕೂಡ ಈಶ್ವರ ಐಶ್ವರ್ಯಕ್ಕೆ ವಿರೋಧಿ ಅಂತಾಗಿದ್ದರೆ ಅದನ್ನು ಕಲ್ಪನೆನೇ ಮಾಡಬಾರ್ದು. ಯಾಕೆ? ಕಲ್ಪಕ ವಿಘಾತಕತ್ವಾತ್. ಅದು ಹಂಗೆ ಕಲ್ಪನಾ ಮಾಡಿದರೆ ಕಲ್ಪಕಾಂತ ಯಾವ್ದು ಆಗಿರ್ತದಲ್ಲ, ಕಲ್ಪನಾ ಮಾಡಲಿಕ್ಕೆ ಕಾರಣ ಅಂತ, ಅದನ್ನೇ ಅದು ನಾಶ ಮಾಡಿಬಿಡ್ತದೆ. ಅದಕ್ಕೆ ಕಿಂತು ತಸ್ಯ ಪ್ರಮಾಣಸ್ಯ ಯಥಾಯೋಗಂ ಆಭಾಸತ್ವಂ ವರ್ಣನೀಯಂ. ಅಂಥ ಪ್ರಮಾಣಗಳು ನಿಮಗೆಲ್ಲಾದರೂ ಕಂಡು ಬರಲಿಕ್ಕೆ ಶುರು ಆದರೆ ಯಥಾಯೋಗ್ಯವಾಗಿ ಅವುಗಳನ್ನು ಆಭಾಸ ಅಂತ ಕಲ್ಪಿಸ್ಬೇಕು. ಯಥಾ ಪ್ರಕೃತಂ. ಇಲ್ಲಿ ಹಾಗೆ ಆಗಿದೆ ಪ್ರಸಂಗ. ಎಲ್ಲಿ ಜೀವನಿಗೆ ಪರಮಾತ್ಮನಿಗೆ ಐಕ್ಯ ಹೇಳೋ ಪ್ರಸಂಗ ಇದೆ ಅಲ್ಲ, ಅದೇನಾಗಿದೆ ಅಂದರೆ ತತ್ವಮಸಿ ಎನ್ನುವಂಥ ಶ್ರುತಿಯಿಂದ ಜೀವೈಕ್ಯವನ್ನು ಹೇಳ್ತೀನಿ ಅಂತ ನೀವು ಹಠ ಮಾಡಿ ಆ ವೇದವಾಕ್ಯವನ್ನೆಲ್ಲ ಐಕ್ಯಪರವಾಗಿ ಅರ್ಥ ಮಾಡಲಿಕ್ಕೆ ಹೋಗೋದಾ? ಅದೇನಾಗಿದೆ ಅಂದರೆ ಈಶ್ವರತ್ವಕ್ಕೆ ವಿರುದ್ಧ ಆಗಿಬಿಡ್ತದೆ. ಹಂಗೆ ಆ ವೇದವಾಕ್ಯವನ್ನು ಜೀವಬ್ರಹ್ಮರ ಐಕ್ಯಪರವಾಗಿ ವ್ಯಾಖ್ಯಾನ ಮಾಡಿದರೆ ಭಗವಂತನ ಅಚಿಂತ್ಯ ಸಾಮರ್ಥ್ಯಕ್ಕೆ ಏನಾಗಿಬಿಡ್ತದದು? ವಿರುದ್ಧ ಆಗ್ತದೆ. ದೇವರ ಅಚಿಂತ್ಯ ಶಕ್ತಿಗೆ ವಿರುದ್ಧ ಆಗುವಂಥದ್ದನ್ನು ಕಲ್ಪನಾ ಮಾಡಿದರೆ ಅವನ ಅಚಿಂತ್ಯ ಶಕ್ತಿ ಎನ್ನುವ ಕಲ್ಪಕಕ್ಕೆ ನಾಶ ಬರ್ತದೆ ಅಲ್ವಾ? ಯಾಕಂದರೆ ಜೀವನಲ್ಲಿ
ಜೀವನಲ್ಲಿ ಅನೀಶತ ಇದೆ. ಭಗವಂತನೂ ಕೂಡ ಏನಾಗಲಿ ಅಂತ ಬಂದ್ಬಿಡ್ತದೆ. ಇದು ದೊಡ್ಡ ದೋಷ ಅಲ್ವಾ. ಅದಕ್ಕೆ ಯಾವುದು ಪ್ರಮಿತ ಅಂತ ಅನಿಸಿದರೂ ಕೂಡ ಭಗವಂತನ ಈ ಐಶ್ವರ್ಯಕ್ಕೆ ಸಾಮರ್ಥ್ಯಕ್ಕೆ ವಿರೋಧಿ ಅಂತ ಅನ್ನಿಸ್ತದೆ, ಅದನ್ನು ಕಲ್ಪನಾ ಮಾಡಲಿಕ್ಕೆ ಹೋಗಬಾರ್ದು. ಅಂಥ ಸಂದರ್ಭದಲ್ಲಿ ಪ್ರಮಾಣಗಳು ಅಂತ ಅವರೇನು ಉದಾಹರಿಸ್ತಿರ್ತಾರೆ ವಾದಿಗಳು, ಅವುಗಳಿಗೆ ಬೇರೆ ಅರ್ಥ ವರ್ಣನೆ ಮಾಡಬೇಕು. ಹಾಗಾಗಿ ತತ್ವಮಸಿ ಅಂತ ಶ್ರುತಿನೇ ಹೇಳ್ತಿರ್ಬೋದು, ಅದರ ಅರ್ಥ ಬೇರೆ ಮಾಡಬೇಕೇ ಹೊರತು ಐಕ್ಯಪರವಾಗಿ ಅರ್ಥ ಮಾಡಿ ಅವನ ಅಚಿಂತ್ಯ ಶಕ್ತಿಗೆ ಭಂಗ ತರುವಂತೆ ಮಾಡಬಾರ್ದು. ಸ್ಪಷ್ಟ ಅರ್ಥ ಆಯ್ತಾ? ಅನೀಶಸ್ಯ ಈಶತ ಇತ್ಯೇವ ವಿರುದ್ಧಂ ಸರ್ವಮಾನತಃ ಇತ್ಯುಕ್ತಂ ತದುಪಪಾದಯಿತು ಸ್ಮೃತಿಮೇವ ಪಠತಿ. ಅನೀಶನಿಗೆ ಈಶತ್ವ ಸರ್ವಮಾನಗಳಿಂದ ವಿರುದ್ಧ ಅಂತಂದರು. ಅನೀಶ ಅಂದರೆ ಜೀವ ಅನೀಶನಾದವನಿಗೆ ಈಶತ್ವವನ್ನು ಹೇಳೋದು ಸಕಲ ಪ್ರಮಾಣಗಳ ವಿರೋಧ ಬರ್ತದೆ, ಸಕಲ ಪ್ರಮಾಣಕ್ಕೆ ವಿರುದ್ಧವಾಗ್ತದೆ ಅಂತಂದಿದ್ರು. ಅದನ್ನು ಉಪಪಾದನೆ ಮಾಡಲಿಕ್ಕೆ ಸ್ಮೃತಿವಾಕ್ಯವನ್ನು ಆಚಾರ್ಯರು ಪಠನ ಮಾಡ್ತಾರೆ. ಬರೀ ವೇದ ಅಷ್ಟೇ ಇಲ್ಲ, ಸ್ಮೃತಿ. ಈಶೋ ನೀಶೋ ಜಗನ್ಮಿಥ್ಯಾ ದುಃಖೀ ಮುಕ್ತೋಭಿಧಾನಹಿ ಇತಿ ಪ್ರತಿಜ್ಞಾ ವ್ಯಾಘಾತಃ ಸರ್ವದೋಷಾಧಿಕಾಧಿಕಃ ಇತಿ ಬ್ರಹ್ಮತರ್ಕೋಕ್ತಿಃ. ಈಶಃ ಅನೀಶಃ ಜಗನ್ಮಿಥ್ಯಾ ದುಃಖೀ ಮುಕ್ತಃ ಭಿದಾ ನಹಿ ಇತಿ ಪ್ರತಿಜ್ಞಾ ವ್ಯಾಘಾತಃ ಸರ್ವದೋಷಾಧಿಕಾಧಿಕಃ ಅಂತ. ಈ ವಾಕ್ಯ ಬ್ರಹ್ಮತರ್ಕದಲ್ಲಿ ಇರುವಂಥ ವಾಕ್ಯ. ಕಾಮ ಹಾಕ್ಕೋಬೇಕು. ಈಶೋ ನೀಶಃ ಅದೊಂದು ಇನ್ವರ್ಟೆಡ್ ಹಾಕ್ಕೊಳ್ರಿ, ಇಲ್ಲದೇ ಇದ್ರೆ ಕಾಮ ಹಾಕ್ಕೊಡ್ರಿ ಸಾಕು. ಜಗನ್ಮಿಥ್ಯಾ ಅಲ್ಲೊಂದು, ದುಃಖೀ ಮುಕ್ತಃ ಭಿದಾನಹಿ, ಇವೆಲ್ಲದಕ್ಕೂ ನಾಮ ಹಾಕ್ಕೊಂಡ್ರೆ ಅರ್ಥ ಹೇಳ್ಬಿಡ್ತೀನಿ. ಈಗ ಬ್ರಹ್ಮತರ್ಕದಲ್ಲಿ ಈ ಮಾತು ಹೇಳಿದ್ದಾರೆ, ಅನೀಶನಾಗಿದ್ದಾನೆ ಅಂದ್ರೇ ವ್ಯಾಘಾತ ಅಂತೆ. ಅರ್ಥ ಆಯ್ತಾ? ಅನೀಶಃ ಅಂತ ಯಾರಾದರೂ ಮಾತನಾಡುವಾಗ ಶುರು ಮಾಡಬೇಕಲ್ಲ ಮೊದಲು ಪ್ರಸಂಗವನ್ನು. ಈಶನು ಅನೀಶ ಅಂದರೆ ಜೀವ ಪರಮಾತ್ಮನಾಗಿದ್ದಾನೆ, ಅಥವಾ ಪರಮಾತ್ಮನ ಅನೀಶ ಅಂದರೂ ಒಂದೇ ಆಗ್ತದಲ್ವಾ. ಅದು ಆ ಥರದ ಮಾತಾಡೋದೇ ಮೊದಲು ವ್ಯಾಹತಿ, ಪ್ರತಿಜ್ಞಾ ವ್ಯಾಘಾತ ಅಂತಾರೆ. ಅದಕ್ಕೆ ಏನಂತಾರೆ, ನೀವೇನು ಮಾತನಾಡಲಿಕ್ಕೆ ಅಂತ ಪ್ರತಿಜ್ಞೆ ಮಾಡ್ತಿರ್ತೀರಲ್ಲ, ಜಗತ್ ಮಿಥ್ಯಾ ಅನ್ನೋದು ಜಗತ್ತನ್ನೋದಾ? ಹಿಂಗೇನಾದರೂ ಪ್ರತಿಜ್ಞೆ ಮಾಡಿದರೆ ಅದು ವ್ಯಾಘಾತ. ಆಮೇಲೆ ದುಃಖಿ ಅನ್ನೋದು ಮುಕ್ತ ಅನ್ನೋದು, ದುಃಖಿ ಮುಕ್ತ. ಭಿದಾನಹಿ ಭೇದವೇ ಇಲ್ಲ ಅಂತನ್ನೋದು, ಇವೆಲ್ಲ ಮಾತುಗಳಿದ್ದಾವಲ್ಲ, ಇವು ಪ್ರತಿಜ್ಞೆ ಮಾಡುವಾಗಲೇ ವ್ಯಾಹತಿ ಬಂದ್ಬಿಟ್ಟಿದೆ ಇವಕ್ಕೆಲ್ಲ. ಯಾಕೆ? ಸರ್ವದೋಷಾಧಿಕಾಧಿಕ, ಎಲ್ಲ ದೋಷಗಳಲ್ಲೂ ಅತ್ಯಂತ ಅಧಿಕ ದೋಷ ಇದು ಪ್ರತಿಜ್ಞಾ ವ್ಯಾಘಾತ ಅನ್ನೋದು. ಅದೇ ದೋಷ ಈ ವಾದ ಮಾಡುವವರಿಗೆ ಇರ್ತದೆ. ಅದಕ್ಕೆ ಬರೀತಾರೆ ಟೀಕಾಕೃತ್ಪಾದರು, ದ್ವಿವಿಧ ಪ್ರತಿಜ್ಞಾ ವಿರೋಧ ಅನ್ನೋದು ಎರಡು ರೀತಿ. ಪ್ರಮಾಣ ಸ್ವವಾಕ್ಯ ವಿರೋಧ ಆ ತರಹ ಎರಡು ರೀತಿ ಇದೆ. ಪ್ರಮಾಣ ವಿರೋಧ ಬಂದರೂ ಪ್ರತಿಜ್ಞಾ ವ್ಯಾಘಾತ, ಸ್ವವಾಕ್ಯ ವಿರೋಧ ಬಂದರೂ ಕೂಡ ಅದು ಪ್ರತಿಜ್ಞಾ ವ್ಯಾಘಾತ ಅಂತ ಕರೀತಾರೆ. ತತ್ರ ಈಶಃ ಇತಿ ಈ ರೀತಿಯ ವಿರೋಧಕ್ಕೆ ಉದಾಹರಣೆ ಅಂದರೆ ತನ್ನ ವಾಕ್ಯಕ್ಕೆ ತಾನೇ ವಿರುದ್ಧವಾಗಿ ಮಾತನಾಡ್ತಾನೆ. ಅದಕ್ಕೆ ಇನ್ನು ಜಗನ್ಮಿಥ್ಯಾ ಭಿದಾನಹಿ ಇವೇನಿವೆಲ್ಲ ಇವು ಪ್ರಮಾಣ ವಿರೋಧ ರೂಪವಾದ
ಪ್ರತಿಜ್ಞಾಹರಣೆ. ಯದ್ವಾ ಈಶೋ ಅನೀಶಃ ದುಃಖ ಇತಿ ಸ್ವವಾಕ್ಯ ವಿರೋಧ ಉದಾಹರಣೆ. ಅವೆರಡೂ ಸ್ವವಾಕ್ಯ ವಿರೋಧಕ್ಕೆ ಉದಾಹರಣೆ. ಜಗನ್ಮಿಥ್ಯಾ ಸ್ವನ್ಯಾಯ ವಿರೋಧ. ನ್ಯಾಯ ಅಂದರೆ ತಾವೇ ನ್ಯಾಯಕ್ಕೆ ತಾವೇ ಇರುವಂತಹ ಜಗತ್ತ. ಹಾಗಾದ್ರೆ ವಾಕ್ಯ ಆಯ್ತು, ಸುಳ್ಳಾದ್ರೆ ಅನ್ನುವ ಮಾತು ಸುಳ್ಳು ಅಂತಾದ್ರೆ, ಹಾಗೆ ಭಿಧಾನಹಿ ಅಧರ್ಮ ಮತ್ತು ಧರ್ಮ ಮತ್ತು ನಹಿ ಅನ್ನೋದು ಈ ಕ್ರಿಯೆ ಅನ್ನುವಂಥ ಪ್ರತಿಜ್ಞೆ ಮಾಡ್ಲಿಕ್ಕೆ ಅದು ಮಾತನಾಡುವಂಥ ವಾದಿಗಳು ಇದ್ದಾರೆ. ಈ ಭೇದವಾದ ಮತ್ತು ಪರಮಾತ್ಮ ಶುಭಿ ಜ್ಞಾನ ಪಿಪಾಸುಗಳಾದ ಅತಿ ಹೇಗದ್ದು ಯಾವ ಕಾರಣಕ್ಕೂ ಹೌದು ಕಂಠ ಇತ್ಯಾದಿನ ಉಕ್ತೆ ಅರ್ಥೆ ಸ್ಮೃತಿಮಪ್ಯಾಹ ನಾಯು ಈಶತ್ವಸ್ಯಾವಿರೋಧಿ ವಿರೋಧೇನ ಕನ್ಕ್ಲೂಷನ್ ಮಾಡಿ ಕಿಂಚಿತ್ ಅರ್ಥವನ್ನ ಓದಿಸದೇ ಇರುವಂತಹ ಮಾತೇ ಬಂದರೂ ಕೂಡ ಅದು ಅಲ್ವಾ. ಸಾಮರ್ಥ್ಯಕ್ಕೆ ವಿರುದ್ಧವಾದ ಮಾತು ಯಾವುದಾದ್ರೂ ಬಂತು ಅದು ಸರಿ ಅದು ಅಯುಕ್ತನೇ. ಈಶ ಅವಿರೋಧೇನ ಸಿದ್ಧ ಈಶೇನ ಯೋಜಯೇತ್ ಅಂತ ಅಖಿಲಂ ಆಗಿದ್ರೆ ಅದನ್ನೆಲ್ಲ ಅದು ಅಪ್ರಮಾಣ ಅಂತ ನಾವು ಪ್ರಮಾಣತಃ ಕೂಡಿಸ್ಲಿಕ್ಕೆ ಬರ್ತಿಲ್ಲಲ್ಲಪ್ಪ ಇದು ಅಂತಂದಾದಾಗ ಅದು ಯೋಜನೆ ಮಾಡ್ರಿ ಅಂತ ಹೇಳ್ತಾರೆ ನೋಡ್ರಿ. ಯಸ್ಮಾ ನ ಅಯುಕ್ತ ಇತ್ಯಾದಿ ತಸ್ಮಾತ್ ಈಶ ಅಂತ ಅರ್ಥ. ಅಪಿ ಪದಶತ್ವೇನ ಅಥೋ ಯುಕ್ತಮಿಹೋದಿತಂ ಹೇಳ ಜೀವ ಇತಿ ಸ್ಥಿತಂ ಅಲ್ಲಿಗ ಈ ಅಧಿಕರಣ ಮುಕ್ತಾಯ ಆಗ್ತದೆ. ಯಾವ ಸಂದರ್ಭ ವೇದಗಳು ನಮಗೆ ಕಂಡು ಬರ್ತಿರ್ತಾವೆ ನಿಜ, ಮೇಲ್ನೋಟದ ಅರ್ಥ ಇಟ್ಕೊಂಡ್ರೆ ಚಿಂತೆ ಶಕ್ತಿಗೆ ಕುಂದು ಬರ್ತದೆ ಅಂತ ಕೂಡಲೇ ತೀರ್ಮಾನನೂ ಮಾಡೋ ಹಾಗಿಲ್ಲ, ಯೋಚನೆ ಮಾಡಿ ಮಾಡಬೇಕು. ಇಷ್ಟು ಈ ಅಧಿಕರಣ ಉಪಮಾಧಿಕರಣ. ಇಲ್ಲಿ ಅರೂಪಾಧಿ ಓಂ ಅರೂಪವದೇವ ಹಿ ತತ್ಪ್ರಧಾನಾತ್ ಓಂ ರೂಪರಾಹಿತ್ಯಂ ಉಪಪಾದ್ಯ ಪ್ರಕಾಶವಚ್ಚ ಅವೈರ್ಥ್ಯಂ ಇತಿ ಸೂತ್ರೇ ರೂಪವತ್ವ ವಿಷಯಾಣಾಂ ಶ್ರುತೀನಾಂ ವೈಯರ್ಥ್ಯಂ ಆಶಂಕ್ಯ ರೂಪವತ್ವಾಂಗೀಕಾರೇಣ ಪರಿಹೃತಂ. ಈ ಅಧಿಕರಣ ಯಾಕೆ ಹೊರಟಿದೆ ಅಂದರೆ ಅಂತ ಉಪಪಾದನೆ ಮಾಡ್ತಾರೆ. ಮುಂದೆ ಮತ್ತೊಂದು ಸೂತ್ರ ಪ್ರಕರಣದಲ್ಲಿ. ಹಾಗಾದರೆ ದೇವರಿಗೆ ವೇದದಲ್ಲಿ ರೂಪವನ್ನು ಹೇಳುವಂಥ ಮಾತುಗಳು ಬರ್ತಾವಲ್ಲ, ರೂಪ ಇಲ್ಲ ಅಂತಂದ್ರೆ ರೂಪವನ್ನು ಹೇಳುವ ಮಾತುಗಳನ್ನೇನು ಮಾಡಬೇಕು? ವಿಲಕ್ಷಣ ಅರ್ಥದಲ್ಲಿ ವೇದ ವ್ಯಾಖ್ಯಾನಿಸಬೇಕು. ಎಂಥ ರೂಪವು ಅನ್ನೋ ಅಭಿಪ್ರಾಯದಲ್ಲಿ ಶ್ರುತಿ ವಾಕ್ಯಗಳು ಬಂದು ಇದು ಈ ಸೂತ್ರಗಳು ಈ ಅಧಿಕರಣಗಳಲ್ಲಿ ಮಾಡ್ತಾ ಇರುವ ವಿಷಯ. ವಿಲಕ್ಷಣ ರೂಪವ ಆಹಚ ತನ್ಮಾತ್ರಂ ದರ್ಶಯತಿ ಭಾಷ್ಯೇಣ ಪ್ರತೀಯತೆ. ಇವೆರಡನ್ನೂ ಯಾಕೆ ಅಂಗೀಕಾರೇ ಅರೂಪವದೇವ ಕೊನೆಯಲ್ಲಿ ವಿಲಕ್ಷಣ ರೂಪನೇ ಇರಲಿ ವೇದ ಪ್ರಾರ್ಥನೆ ಮಾಡಿದ್ದಂತೂ ತಪ್ಪಾಗ್ತದೆ. ಸೂತ್ರಕಾರ